ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರೈಲ್ವೆ ಸ್ಟೇಷನಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಫಸ್ಟೇ ವಿಡಿಯೋ ಮಾಡ್ಕೋಬೇಕು ಅನ್ನೋದು ನನಗೆ ಮರ್ತೇ ಹೋಗ್ಬಿಟ್ಟಿದೆ. ಯಾಕೆ ಅಂದರೆ ವಾರದಲ್ಲಿ 1-2 ವೀಡಿಯೋಸ್ ಅಷ್ಟೇ ನಾನು ಲಾಂಗ್ ವಿಡಿಯೋ ಹಾಕ್ತಿರೋದು, ಒಂದು ಶಾರ್ಟ್ ವಿಡಿಯೋ ಹಾಕ್ತೀನಿ. ಹಾಗಾಗಿ ನಾನು ಯಾವಾಗಲೂ ವಿಡಿಯೋ ಮಾಡಲ್ಲ ಅಲ್ವಾ, ಹಾಗಾಗಿ ವಿಡಿಯೋ ಮಾಡೋದು ನಂಗೆ ಮರ್ತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸ್ಟೇಷನಿಂದ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಉಕ್ಕಡಕ್ಕೆ. ತುಂಬ ವರ್ಷದ ಹಿಂದೆ ಹೋಗಿದ್ವಿ, ಬಟ್ ಅವಾಗ ಕ್ಲೋಸ್ ಆಗಿತ್ತು. ಪೂಜೆ ಗೀಜೆ ಏನೂ ಮಾಡಿಸಿರಲಿಲ್ಲ, ಜಸ್ಟ್ ನೋಡ್ಕೊಂಬಂದಿದ್ವಿ. ಅವಾಗ ಬೇರೆ ಥರ ಏನೋ ಇದನ್ನೆಲ್ಲ ತಂತಿ ಏನೋ ಹಾಕಿದ್ರು, ನನಗೆ ಅಷ್ಟು ನೆನಪಿಲ್ಲ. ಅಷ್ಟು ವರ್ಷದ ಹಿಂದೆ ಹೋಗಿದ್ದು. ಸೊ ಇದೇ ಫಸ್ಟ್ ಟೈಮು ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಕೂಡ ಫೋನ್ ಮಾಡಿದ್ದೆ, ಅವ್ರು ಬರೋಕ್ಕಾಗಲ್ಲ ಅಂತ ಅಂದರು. ಯಾಕೆಂದರೆ ನಮ್ಮ ಅಕ್ಕನ ಮಗಳನ್ನ ಬಿಟ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆ ಸ್ವಲ್ಪ ಅವ್ರು ಎತ್ಕೊಂಡೆಲ್ಲ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನೋಡಿ ಟ್ರೈ ಮಾಡಿ, ನಾವಿನ್ನೂ ಬೆಂಗಳೂರಲ್ಲಿ ಇದ್ದೀವಿ, ಕರ್ಕೊಂಡು ಬರೋದಾದರೆ ಬನ್ನಿ ಅಂತ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ. ಸರಿ ಆಯಿತು, ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಇನ್ನೂ ಅವರು ಬರ್ತಾರಾ ಇಲ್ವಾ ಅನ್ನೋದು ನಮಗೆ ಕನ್ಫರ್ಮ್ ಆಗಿಲ್ಲ, ನೋಡಬೇಕು ಏನು ಮಾಡ್ತಾರೆ ಅಂತ. ಸದ್ಯಕ್ಕೆ ಇವಾಗ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಕೆಲವೊಂದಷ್ಟು ವಿಷಯದ ಬಗ್ಗೆ ನಾನಿಬ್ಬರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಮನೇಲಿ ಮಾತಾಡೋಕ್ಕೆ ನಮಗೆ ಟೈಮೇ ಇರೋಲ್ಲ. ಇಲ್ಲ ನಾನು ಹೋಮ್ವರ್ಕ್ ಬರೆಸ್ತಿರ್ತೀನಿ, ಇಲ್ಲ ಜಾನು ಚೆರಿನ್ ಬಬ್ಲನ್ನ ನೋಡ್ಕೋತಿರ್ತಾರೆ. ಹೀಗೆ ಟೈಮ್ ಮ್ಯಾನೇಜೇ ಆಗ್ತಿರಲ್ಲ. ವೆಯ್ಟ್ ಮಾಡ್ತಾಯಿರ್ತೀವಿ ನಮಗೆ ಅಂತ ಕುತ್ಕೊಂಡು ಮಾತಾಡೋಕ್ಕೂ ನಮಗೆ ಟೈಮೇ ಸಿಗೋಲ್ಲ. ಸೊ ಸ್ಟೇಷನ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ದೀವಿ, ಏನೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾಯಿದ್ವಿ. ಕೆಲವೊಬ್ಬರು ಯಾವ್ಯಾವ ರೀತಿ ನಡ್ಕೊಳ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತು ಅಲ್ಲಾಯಿತು ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಅಷ್ಟು ಒಂದು ಸ್ವಲ್ಪ ಡಿಲೇ ಆಯಿತು ಟ್ರೈನ್ ಬರೋದು, ಹಾಗಾಗಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಫೈನಲಿ ಟ್ರೈನ್ ಬಂತು. ರಶ್ ಇತ್ತು, ಏಕೆ ಅಂತಂದರೆ ನಾವು ಹೋಗಿರೋದು ಸಂಡೇ ಅಲ್ವಾ, ಸಂಡೇ ಆಗಿರೋದ್ರಿಂದ ಸ್ವಲ್ಪ ರಶ್ ಇರುತ್ತೆ. ನಾವು ಹೋಗ್ತಿರೋದು ಹುಕ್ಕಡಕ್ಕಾಗಿರೋದ್ರಿಂದ ಪಾಂಡುಪುರದಲ್ಲಿ ನಾವು ಇಳ್ಕೋಬೇಕು. ಸೊ ಅಲ್ಲಿಗೆ ಸೆಟ್ಲು ಟ್ರೈನೇ ಹತ್ತಬೇಕು. ಅಂದರೆ ಇನ್ನೂ ಎಲ್ಲ ಕಡೆ ನಿಲ್ಲಿಸುತ್ತಲ್ಲ ಆ ಟ್ರೈನು. ಸೊ ಈ ಟ್ರೈನು 12:45 1 ಗಂಟೆಗೆ ಬಂತು. ಈ ಟ್ರೈನಿಗೆ ಹೋಗ್ತಾ ಇದ್ದೀವಿ ನಾವು. ಸ್ವಲ್ಪ ಪರವಾಗಿಲ್ಲ, ಜನ ಇದ್ದರು, ಬಟ್ ಸೀಟ್ ಹೇಗೋ ಸಿಕ್ತು, ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಇಬ್ಬರು ಮಕ್ಕಳನ್ನ ಕಟ್ಕೊಂಡು ಇಲ್ಲಿಂದ ಅಲ್ಲಿ ತನಕ ಟ್ರೈನಲ್ಲಿ ಹೋಗ್ತೀವಿ ಅಂದರೆ ಅಷ್ಟು ಈಸಿ ಅಲ್ವೇ ಅಲ್ಲ. ಇಬ್ಬರು ಅವ್ರಿಗೆ ಬೇಕಾಗಿದ್ದನ್ನ ಅವ್ರು ಮಾಡ್ತಿರ್ತಾರೆ. ಇವನು ಒಳಗಡೆ ಕೂತ್ಕೊಂಡು ಹೊರಗಡೆ ಇರೋ ಕಬ್ಬನ್ನ ಕೇಳ್ತಾನೆ, ಹೇಗೆ ತಂದ್ಕೊಡೋದು. ಆಮೇಲೆ ಚಿಕ್ಕೋನಂತೂ ಎದ್ದು ನೋಡೋದು, ಅವ್ರನ್ನ ಬೆಂಟೋದು, ಇವ್ರನ್ನ ಬೆಂಟೋದು, ಎಲ್ಲರನ್ನೂ ಮಾತಾಡ್ಸೋದು, ಹಾಗೆಲ್ಲ ಮಾಡ್ತಾಯಿದ್ದ. ಸೊ ಮಂಡ್ಯ ಬಂತು. ಮಂಡ್ಯ ಬಂದ ತಕ್ಷಣ ಒಂದಷ್ಟು ಜನ ಖಾಲಿಯಾಗೋದ್ರು. ಫ್ರೀಯಾಗಿತ್ತು ಟ್ರೈನು. ಆರಾಮಾಗಿ ಕುತ್ಕೊಂಡು ಹೋದ್ವಿ. ಒಂದಷ್ಟು ಕಡಲೆಕಾಯಿ ತೊಗೊಂಡ್ವಿ, ಮತ್ತು ಒಂದೆರಡು ಮದ್ದೂರು ವಡೆ ತೊಗೊಂಡ್ವಿ. ಇನ್ನೇನು ತೊಗೊಂಡು ತಿಂದಿಲ್ಲ, ಅದಷ್ಟೇ ತಿಂದಿದ್ದು. ಈಗೇ ಅಷ್ಟರಲ್ಲಿ ಬಬ್ಲು ಮಲ್ಕೊಂಡ, ಪುಣ್ಯಕ್ಕೆ ಮಲ್ಕೊಂಬಿಟ್ಟು. ಅವನು ನಿದ್ದೆ ಮಾಡಿರಲಿಲ್ಲ, ಸಿಕ್ಕಾಬಟ್ಟೆ ಅಳ್ತಾ ಇದ್ದ. ಹೇಗೋ ಮಾಡಿ ಅವನ್ನ ಮಲಗಿಸಿದ್ವಿ. ಈಗ ಪಾಂಡುಪುರದ ಸ್ಟೇಷನ್ ಬಂದಿದೆ, ಇಳ್ಕೊಂಡು ಈ ಕಡೆಯಿಂದ ಆ ಕಡೆ ಹೋಗಬೇಕು. ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ, ಅವರು ಬರ್ತಿದ್ದೀನಿ ಬಸ್ಸಲ್ಲಿ ಅಂತ ಹೇಳಿದ್ರು. ಅಲ್ಲೇ ಬಬ್ಲುಗೆ ಸ್ವಲ್ಪ ನಾನು ಸರಿ 1 ಗಂಟೆಗೆಲ್ಲ ಹೊರಟಿದ್ದು. 1 hour ಬಿಸಿ ಬಿಸಿ ನೀರು ಒಂದು ಬಾಟ್ಲಲ್ಲಿ ತುಂಬ್ಕೊಂಡಿದ್ದೆ. ಸರಿ ಮಾಡಿ ಒಂದು ಬಾಟ್ಲಿಗೆ ಹಾಕ್ಕೊಂಡಿದ್ವಿ. ಅದಕ್ಕೆ ಬಿಸಿನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಅದು ಬಿಸಿನೇ ಇರುತ್ತೆ. ಸೊ ಒಂದು 3 hours ಕ್ಯಾಂಪ್ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಒಂದು 2.5 hour ಅನಿಸುತ್ತೆ ಜರ್ನಿ. ಸೊ ಅಲ್ಲೇ ಸ್ಟೇಷನ್ ಹತ್ರನೇ ಕೂರಿಸ್ಕೊಂಡು ಬಬ್ಲಿಗೆ ಸ್ವಲ್ಪ ಸರಿ ಎಲ್ಲ ತಿನ್ನಿಸ್ಕೊಂಡ್ವಿ. ನಮ್ಮಮ್ಮಂಗೆ ಫೋನ್ ಮಾಡಿದೆ, ಬರ್ತಿದ್ದೀನಿ ಅಂತ ಹೇಳಿದ್ರು. ಸರಿ ಅಂತ ಅಲ್ಲೇ ವೆಯ್ಟ್ ಮಾಡಿದ್ವಿ. ಅವ್ರು ಬರ್ತಿದ್ದೀನಿ ಅಂದ್ರಲ್ಲ, ಸೊ ಆ ಕಡೆಯಿಂದ ಈ ಕಡೆಗೆ ನಾವು ಕ್ರಾಸಾಗಿ ಹೋಗ್ತಾ ಇದ್ದೀವಿ. ಸೊ ತುಂಬಾ ಕಷ್ಟ ಇಬ್ಬರು ಮಕ್ಕಳನ್ನ ಹ್ಯಾಂಡಲ್ ಮಾಡೋದು. ಸುಮ್ಮನೆ ಸೈಲೆಂಟಾಗಿದ್ದರೆ ಓಕೆ, ಬಟ್ ಇಬ್ಬರು ಗಂಡು ಮಕ್ಕಳಿದ್ರಂತೂ ಅವರು ಸಿಕ್ಕಾಬಟ್ಟೆ ಆಟ ಆಡೋದ್ರಲ್ಲಿ ಬ್ಯುಸಿ, ಓಡಾಡೋದು ಈ ಥರ ಎಲ್ಲ ಮಾಡ್ತಿರ್ತಾರೆ. ಸೊ ಇವರು ಹಾಗೆ ಮಾಡಿದ್ರು. ಹೇಗೋ ಮಾಡ್ಕೊಂಡು ಈಗ ಬಂದ್ವಿ. ಟೆಂಪಲಿಗೆಲ್ಲ ಹೋಗಬೇಕು, ಅಮ್ಮ ಬರ್ತಾರೆ, ಅವ್ರ ಜೊತೆ ಹೋಗೋಣ ಅಂತ ಹೇಳಿ ಇಳ್ದೋಗ್ತಿದ್ದೀವಿ. ಊಟ ಬೇರೆ ಮಾಡಿಲ್ಲ, ಆಲ್ರೆಡಿ 3 ಗಂಟೆ ಆಗೋಗಿತ್ತಲ್ಲ. ಸೊ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಹೊರಡಬೇಕು. ಊಟಕ್ಕೆ ಹೋದ್ವಿ, ಅಷ್ಟೆಲ್ಲ ನಮ್ಮ ಅಮ್ಮ ಬಂದರು. ಆಮೇಲೆ ಪಾಪ ಅವರು ಊಟ ಮಾಡಿರಲ್ಲ ಅಲ್ವಾ, ಟೈಮ್ ಆಗಿರುತ್ತೆ ಅಂತೇಳಿ ಅವ್ರನ್ನೂ ಊಟ ಮಾಡ್ಕೊಳ್ಳಿ ಹೊರಡೋಣ ಅಂತ ಹೇಳಿಬಿಟ್ಟು ಅವ್ರಿಗೂ ಊಟ ಕೊಡಿಸಿದ್ವಿ. ನಮ್ಮ ಅಕ್ಕನ ಮಗಳೇನು ಜಾಸ್ತಿ ತಿನ್ನಲಿಲ್ಲ, ಅವಳು ಒಂದು ಅರ್ಧ ದೋಸೆ ತಿಂದಳು. ಅವಳು ಜರಿನೂ ದೋಸೆ ತಿಂದ. ಇನ್ನು ನಾನು ಅನ್ನ ಸಾಂಬಾರು ತೊಗೊಂಡೆ, ಜಾನು ಚಪಾತಿ ತೊಗೊಂಡ್ರು.
ಅಷ್ಟೇ, ಅದನ್ನು ತಿಂದ್ಕೊಂಡು ಅಲ್ಲಿಂದ ಆಟೋ ಹೋಗುತ್ತೆ. ಆಟೋದಲ್ಲಿ ಹೋದ್ವಿ. ಬೆಳಗ್ಗೆನೇ ಬಂದುಬಿಟ್ಟಿದ್ರೆ ಫುಲ್ ರಶ್ ಇರೋದು ಅಂತ ಅನಿಸುತ್ತೆ. ಬಟ್ ನಾವು ಹೋದ ಟೈಮಲ್ಲಿ ಸ್ವಲ್ಪ ಕಡಿಮೆನೇ ಇತ್ತು. 2 ಸಾರಿ ದರ್ಶನ ಮಾಡಿದ್ವಿ. ಖುಷಿ ಆಯಿತು ನನಗೆ. ನನಗೇನಂದರೆ ಒಂದು ದೇವಸ್ಥಾನಕ್ಕೆ ಹೋದರೆ ನಾನು ಮರ್ತ್ಕೊಂಡ್ಬಿಡ್ತೀನಿ. ಆ ದೇವರು ಮೂರ್ತಿ ಹೇಗಿರುತ್ತೆ ಅಥವಾ ಅಲ್ಲಿ ಏನು ದೇವ್ರು ಇರುತ್ತೆ ಅದು ಮರ್ತೋಗ್ಬಿಟ್ಟಿರುತ್ತೆ. ನಾನು 2 ಸಾರಿ ಹೋಗಿ ದರ್ಶನ ಮಾಡಿದೆ. ಸ್ವಲ್ಪ ಫ್ರೀ ಆಗಿತ್ತು, ಜನ ಇದ್ದರು, ಆದರೂ ಬೇಗ ಬೇಗ ದರ್ಶನ ಆಯಿತು. ಮೋಸ್ಟ್ಲಿ ಎಲ್ಲ ಬೆಳಗ್ಗೆನೇ ಫುಲ್ಲು ಕ್ಯೂ ಇದ್ದು ಎಲ್ಲ ಖಾಲಿ ಆಗಿದೆ ಅಂದ್ಕೊಳ್ತೀನಿ. ಚೆನ್ನಾಗಿತ್ತು ಒಂಥರ. ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಒಂದು ಸಾರಿ ನೀವು ವಿಸಿಟ್ ಮಾಡಿ. ಬಟ್ ಏನಂತಂದರೆ ಸ್ವಲ್ಪ ರಜಾ ಇರೋ ದಿನಗಳಲ್ಲಿ, ಹುಣ್ಣಿಮೆ, ಅಮಾವಾಸ್ಯೆ ಇಂಥ ಟೈಮಲ್ಲಿ ಅವಾಯ್ಡ್ ಮಾಡಿದ್ರೆ ಬೆಟರು. ಇಲ್ಲಾಂದರೆ ಆ ಟೈಮಲ್ಲಿ ಹೋದ್ರಂತೂ ಫುಲ್ಲು ಅಲ್ಲಿ ತನಕ ಕ್ಯೂ ಇರುತ್ತೆ ಅಂದರು ನಮ್ಮಮ್ಮ. ನಾನು ಒಳ್ಳೇದಾಯಿತು ಅಂದ್ಕೊಂಡೆ. ಇವತ್ತು ಕ್ಯೂ ಇರುತ್ತೆ ಅಂದರು, ಪುಣ್ಯಕ್ಕೆ ಬೇಗ ಆಯಿತು, ಚೆನ್ನಾಗಾಯಿತು. ನಾನು ಅದನ್ನೇ ದೇವ್ರ ಹತ್ರ ಕೇಳ್ಕೊತಿದ್ದೆ, ಫುಲ್ ರಶ್ ಅಂತೂ ಇರಿಸ್ಬೇಡ, ಬೇಗ ನಮಗೆ ದರ್ಶನ ಕೊಟ್ಬಿಡಪ್ಪ, ನಮ್ಮಿಬ್ಬರು ಮಕ್ಳು ಇಟ್ಕೊಂಡು ಅಲ್ಲಿಂದ ಬಂದಿದ್ದೀವಿ, ಆ ರಶಲ್ಲಿ ಹೇಗೆ ಹೋಗೋಕ್ಕಾಗುತ್ತೆ ಅಂತ ಅಂದ್ಕೊಂಡೆ, ಕೇಳ್ಕೊಂಡೆ. ಸದ್ಯ ಹಂಗೇ ದರ್ಶನ ಆಯಿತು. ಇನ್ನೂ ಒಂದು ಸರಿ ಹೋಗಿ ದರ್ಶನ ಮಾಡ್ಕೊಂಬಂದೆ. ಇದು ನನಗೆ ನಿಜವಾಗ್ಲೂ ಖುಷಿಯಾಗಿದ್ದು. ಸಂಡೇ ಆಗಿದ್ರೂ ತುಂಬ ಚೆನ್ನಾಗಿ ದರ್ಶನ ಸಿಕ್ತು ಅಂತ ಹೇಳಿಬಿಟ್ಟು ಇವಾಗ ಆಟೋದಲ್ಲಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನೀವು ಒಂದು ಸರಿ ಹೋಗಬೇಕು ಅಂದರೆ ಆರಾಮಾಗಿ ಟ್ರೈನಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಇಳ್ಕೊಂಡು ಆಟೋದಲ್ಲಿ ಪರ್ಸನ್ 20 ರೂಪೀಸ್ ತೊಗೊಳ್ತಾರೆ. ಆರಾಮಾಗಿ ಹೋಗಿದ್ದು ಬರ್ಬೋದು. ಬೆಳಗ್ಗೆನೇ ಹೊರಡಬೇಕಿತ್ತು, ಬಟ್ ಜರಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಇತ್ತು. 9 o'clock ಇರುತ್ತೆ ಅಂತ ಹೇಳಿದ್ನಲ್ಲ, 1 hour 9 to 10 ಇರುತ್ತೆ. ನಮಗೆ ಕರೆಕ್ಟಾಗಿ 10 o'clock ಟೈಮಲ್ಲಿ ಒಂದು ಪ್ಯಾಸೆಂಜರ್ ಟ್ರೈನ್ ಬರುತ್ತೆ. ಅದನ್ನು ನಾವು ಕ್ಯಾಚ್ ಮಾಡೋಕ್ಕಾಗಲ್ಲ. ಇಲ್ಲ ಅಂದರೆ ನಾವು ಸ್ವಿಮ್ಮಿಂಗ್ ಕ್ಲಾಸ್ ಮಿಸ್ ಮಾಡಬೇಕಾಗುತ್ತೆ. ಆ ರೀಸನ್ಗೋಸ್ಕರ ಬೇಡ, ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊ ಬಂದಮೇಲೆ ಹೋಗೋಣ ಅಂತ ಹೇಳಿ ಸ್ನಾನ ಮಾಡಿಕೊಂಡು ನಿಧಾನಕ್ಕೆ ಬಿಸಿಬೇಳೆ ಬಾತ್ ಮಾಡಿದ್ವಿ. ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ನನಗೆ ಟೆನ್ಷನ್ ಸ್ಟಾರ್ಟ್ ಆಗೋಯಿತು, ಇದೆಲ್ಲ ರೆಡಿ ಮಾಡಿಕೊಂಡು ಆ ಟ್ರೈನಿಗೆ ಹೋಗ್ಬೇಕಲ್ಲ ಅಂತ. ಸೊ ಬೆಳಿಗ್ಗೆನೇ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ಕೊಂಡ್ವಿ. ಬಬ್ಳಿಗೆ ಅದರಲ್ಲಿ ಕೂಗಿಸ್ಕೊಂಡಿರ್ತೀವಲ್ಲ ಫಸ್ಟು, ಅದರಲ್ಲೇ ಸ್ವಲ್ಪ ಎತ್ತಿಟ್ಕೊಂಡು ಅದನ್ನು ಮತ್ತೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನೇ ತಿನ್ನಿಸ್ಕೊಂಡೆ. ನಮಗೆ ಬೇರೆ ಬಿಸಿಬೇಳೆಭಾತ್ ಪೌಡ್ರು ಎಲ್ಲ ಹಾಕ್ಕೊಂಡು ನಾನು ಸಪ್ರೇಟ್ ಬಿಸಿಬೇಳೆಭಾತ್ ಮಾಡ್ಕೊಂಡು ತಿಂದ್ವಿ. ಸೊ ಮಧ್ಯಾಹ್ನಕ್ಕೆ ಅಂತೇಳಿ ಹೊರಡೋ ಟೈಮಲ್ಲಿ ನಮ್ಮ ಅವನಿಗೆ ಸರಿ ಮಾಡ್ಕೊಂಡಿದ್ದು. ಬಿಸಿ ಬಾಟ್ಲಲ್ಲಿ ಬಿಸಿನೀರು ತುಂಬ್ಕೊಂಬಿಟ್ರೆ ಅದು ಗಟ್ಟಿ ಆಗಿಬಿಟ್ಟಿರುತ್ತೆ. ನೀರು ಹಾಕ್ಕೊಂಡು ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲಿ ಇಳಿದ ತಕ್ಷಣ ತಿನ್ಸ್ಕೊಂಬಿಟ್ರೆ 1-2 hours ಬಿಟ್ಟು ಏನೂ ಆಗೋಲ್ಲ. ಆರಾಮಾಗಿ ಅವನು ತಿನ್ಕೋತಾನೆ. ಮತ್ತು ಸಂಜೆ ತನಕ ಏನೂ ಕೇಳೋಲ್ಲ. ಮಧ್ಯೆ ಒಂದು 2-3 ಸಾರಿ ಫೀಡ್ ಕೊಟ್ಕೊಂಡ್ರೆ ಆಯಿತು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಅಲ್ಲೇ ಹೋಟೆಲಲ್ಲಿ ತಿನ್ಕೊಳ್ಳೋಣ ಅಂತ ಹೇಳಿ ಹೋಟೆಲಲ್ಲಿ ತಿಂದಿದ್ದು ಮಾಡ್ತೀನಿ. ಇವಾಗ ಇಲ್ಲಿ ಪ್ರಸಾದ ಕೊಟ್ಟರು, ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಅವರೇ ತಂದು ಕೊಟ್ಟರು, ನಾವು ಹೋಗಿ ಕೇಳಲಿಲ್ಲ, ಏನಿಲ್ಲ ಕೊಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಅವರೇ ತಂದು ಕೊಟ್ಟರು. ಖುಷಿ ಆಯಿತು. ಬೆಲ್ದನ ಕೊಟ್ಟಿದ್ರು, ಅದನ್ನೇ ತಿನ್ಕೊಂಡು ಕೂತ್ಕೊಂಡಿದ್ವಿ. ಇಲ್ಲಿಂದ ಹೊರಟ್ವಿ ನಾವು. ನಮ್ಮಮ್ಮ ಏನು ನಮ್ಮ ಜೊತೆ ಬರಲಿಲ್ಲ. ಅಂದರೆ ಪಾಂಡವಪುರ ತನಕ ಆಟೋದಲ್ಲಿ ಹೋದ್ವಿ. ಅಲ್ಲಿಂದ ನಾವು ಟ್ರೈನಿಗೆ ಹೋದ್ವಿ. ನಮ್ಮಮ್ಮ ಬಸ್ಸಿಗೆ ಹೋಗ್ತೀನಿ ಅಂತ ಹೇಳಿ ಪಾಂಡವಪುರದಿಂದನೇ ಅವರು ಬಸ್ಸಿಗೆ ಹೊರಟ್ರು. ನಾವು ಟ್ರೈನಿಗೆ 5:30 ಏನೋ ಇತ್ತು. ಸೊ ಆ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಟ್ರೈನ್ ಇನ್ನೂ ಬಂದಿರಲಿಲ್ಲ. ಅಲ್ಲಿ ತನಕ ಇಬ್ಬರಿಬ್ಬರನ್ನ ಹಿಡಿಯೋದಂತೂ ತುಂಬಾ ಕಷ್ಟ ಆಗಿತ್ತು ನಮಗೆ. ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇನ್ನು 20 ರೂಪಾಯಿ ಪುರಿ ಕೊಡಿ ಸರ್. ಹಾಗೇನು ಎಷ್ಟು 100 ಗ್ರಾಮು? ಏ ಪವ್ವಲ್ಲಿ ಯಾವ್ದು ಬೇಕು ಜನ? ಅವೆರಡು ಅದು ಹಸಿ ಮಿಕ್ಸ್ ಹಾಕಿ ಸರ್. ಹಾಂ ಅದು ಇದೆ 2 ಹಾಕಿ. ಮಮ್ಮಿ ನಿಂಗೆ ಬೇಕಾ? ಸಾಕಾ? ಹಾಂ ಎಷ್ಟು? 50. ಸಪ್ರೇಟ್ ಕವರ್ ಹಾಕಿದ್ದಾರಾ? ಖಾರ ಹಿಡ್ಕುವೆ. ಸೊ ಇಲ್ಲಿ ಎಲ್ಲ ತೊಗೊಂಡಾದ್ಮೇಲೆ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ವಿ ಟ್ರೈನ್ಗೋಸ್ಕರ ಅಂತ ಹೇಳಿದ್ನಲ್ಲ. ಟ್ರೈನ್ ಇನ್ನೂ ಬಂದೇ ಇರಲಿಲ್ಲ. ಅವಾಗ ಚೆರಿ ಸುಮ್ಮನೆ ಇದ್ದರೆ ಬೊಬ್ಬಳು ಸುಮ್ಮನೆ ಇರ್ತಿಲ್ಲ. ಅಲ್ಲಿರೋ ಬಿದ್ದಿರೋ ಪೇಪರೆಲ್ಲ ಎತ್ಕೊಳಕ್ಕೆ ಹೋಗ್ತಾನೆ. ನನಗೆ ಅದು ಬೇಕು ಇದು ಬೇಕು, ನಾನು ಬಿಡಿ, ನಾನು ಎತ್ಕೋಬೇಡಿ ಅಂತ ಎಷ್ಟು ಹಠ ಮಾಡ್ತಿದ್ದ ಅಂದರೆ ಸಿಕ್ಕಾಬಟ್ಟೆ. ನಮ್ಮದು ಫಸ್ಟ್ ಔಟ್ಸೈಡು ಅಂದರೆ ಹೋಗಿದ್ದೀವಿ, ಕಾರಲ್ಲಿ ಹೋಗಿದ್ದೀವಿ, ಬಟ್ ಟ್ರೈನಲ್ಲೆಲ್ಲ ಹೋಗಿಲ್ಲ. ಟ್ರೈನಲ್ಲಿ ಫಸ್ಟ್ ಟೈಮು ಬಬ್ಲು ಜೊತೆ ನಾವು ಟ್ರಾವೆಲ್ ಮಾಡ್ತಿರೋದು.
ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಿದ್ದ, ಆಟ ಆಡ್ದ. ಆಮೇಲೆ ಏನು ಮಾಡ್ದ ಅಂದರೆ ಬೇರೆಯವ್ರ ಜೊತೆ ಹೋಗೋಕ್ಕೆ ಶುರು ಮಾಡಿಬಿಟ್ಟ. ಬೇರೆಯವ್ರು ಎತ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತಾ ನಾವು? ಏನೋ ಒಂದು 5 ನಿಮಿಷ ಎತ್ಕೋತಾರೆ, ಪಾಪ ಅವ್ರಿಗೂ ಕಷ್ಟ ಆಗಲ್ವಾ? ಅವನು ಅವ್ರ ಹತ್ರನೇ ಹೋಗಬೇಕು, ಏಕೆಂದರೆ ವಿಂಡೋ ಸೈಡ್ ಕೂತಿರ್ತಾರೆ, ವಿಂಡೋ ಹತ್ರ ಎಲ್ಲ ಕೈ ಹಾಕೋ ಕೂತ್ಕೊಳ್ಬೋದಲ್ಲ ಆಡಿಸ್ಕೊಂಡು. ಆ ಥರ ಒಂದು ಮಾಡ್ದ. ಆಮೇಲೆ ಮೇಲ್ಗಡೆ ಕೂತಿರೋರ ಹತ್ರ ಹೋಗೋಕ್ಕೆಲ್ಲ ಟ್ರೈ ಮಾಡಿ ಅಲ್ಲೂ ಒಂದು 10 ನಿಮಿಷ 5 ನಿಮಿಷ ಇದ್ದು ಬಂದ. 5 ನಿಮಿಷಕ್ಕೆ ಹಾಫ್ ಆನ್ ಅವರ್ ಅವ್ರ ಹತ್ರನೇ ಇದ್ದ. ಈ ಥರ ಎಲ್ಲ ಕೊಟ್ಬಿಟ್ಟ ನಮಗೆ ಅಂತ ಅನಿಸಿದ್ದು. ಬೇಗ ಸ್ಟೇಷನ್ ಬಂದರೆ ಸಾಕು, ಮನೆಗೆ ಹೋದರೆ ಸಾಕು ಅನ್ನಿಸ್ಬಿಡ್ತು. ಅವನು ಅಷ್ಟು ಎಕ್ಸ್ಪ್ಲೋರ್ ಮಾಡ್ತಿದ್ದಾನೆ ಪ್ರತಿಯೊಂದು. ನಾನು ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಎಷ್ಟು ಬೇಗ ಬರುತ್ತೋ ಎಷ್ಟು ಬೇಗ ಹೋಗ್ತೀವೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಮನೆಗೆ ಬಂದಿದ್ದೀವಿ. ಅಡುಗೆ ಮಾಡಬೇಕು ಅಂತಲೇ ಅಂದ್ಕೊಂಡೆ, ನಾನೇ ಮಾಡ್ತೀನಿ ತರಕ್ಕೆ ಹೋಗಬೇಡಿ ಅಂತ. ಬಟ್ ಆಮೇಲೆ ಮನೆಗೆ ಬಂದಮೇಲೆ ನಾನು ಫಸ್ಟು ಬಬ್ಲು ಮಲ್ಕೊಂಬಿಟ್ಟು ಅವ್ನ ಪಕ್ಕದಲ್ಲಿ ಮಲ್ಕೊಂಡಲ್ಲ. ಅಪ್ಪ ನನ್ನ ಕೈಲಾಗಲ್ಲ. ಒಂದು ಸ್ವಲ್ಪ ಹೊತ್ತಾದ್ರೂ ಟಿ ವಿ ನೋಡೋಣ, ಊಟ ತೊಗೊಬನ್ನಿ ಅಂತ ಜಾನುಗೆ ಹೇಳಿದೆ. ಊಟ ತೊಗೊಬರಕ್ಕೆ ಹೋದ್ರು. ನಾನು ಸ್ವಲ್ಪ ಮಜ್ಜಿಗೆ ಕುಡಿಯೋಣ ಅಂತ ಹೇಳಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಏನಂತ ಅಂದರೆ ಮಕ್ಕಳನ್ನ ಗಂಡಾಗಲಿ ಹೆಣ್ಣಾಗಲಿ ಈಗಿನ ಒಂದು ಕಾಲದಲ್ಲಿ ಪ್ರತಿಯೊಬ್ಬರೂ ಒಂದೇ, ಗಂಡು ಜಾಸ್ತಿ ಹೆಣ್ಣು ಕಡಿಮೆ, ಹೆಣ್ಣು ಜಾಸ್ತಿ ಗಂಡು ಕಡಿಮೆ ಆ ಥರ ಏನಿಲ್ಲ. ಒಬ್ಬರು ನಮಗೆ ಹೆಣ್ಮಕ್ಳು ಅನ್ನೋ ಥರ ಬೀಗ್ತಾರೆ, ಇನ್ನೊಬ್ಬೊಬ್ಬರು ಗಂಡು ಮಕ್ಕಳು ನಮಗೆ ಅನ್ನೋ ಥರ ಬೀಗ್ತಾರೆ. ಆ ಥರ ಏನೂ ಇಲ್ಲ, ಇಬ್ಬರು ಈಕ್ವಲೇ. ಬಟ್ ನಾವು ಅವ್ರನ್ನ ಹೇಗೆ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೆಣ್ಣಾಗಲಿ ಗಂಡಾಗಲಿ ಇಬ್ರಿಗೂ ನಾವು ಸಂಸ್ಕಾರ ಕೊಟ್ಟೇ ಬೆಳೆಸಬೇಕು. ಅವ್ರಿಗೆ ಒಳ್ಳೆ ದಾರಿನ ತೋರಿಸಿ ನಾವು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು. ಹಾಗೆ ಅವ್ರನ್ನ ತುಂಬ ಜೋಪಾನ ಮಾಡಬೇಕು. ಈ ಒಂದು ಸಮಾಜದಲ್ಲಿ ಎಂಥ ಸಮಾಜದಲ್ಲಿ ನಾವು ಇದ್ದೀವಿ ಅಂತಂದರೆ, ನಾವಿದ್ವಲ್ಲ ಚಿಕ್ಕವರಿದ್ದಾಗ ಆಟ ಆಡಿಕೊಂಡು ಎಷ್ಟು ಫ್ರೀಯಾಗಿದ್ವಿ. ಬಟ್ ಈಗಿನ ಸಮಾಜ ಆಗಿಲ್ಲಪ್ಪ, ತುಂಬ ಕೆಟ್ಟೋಗ್ಬಿಟ್ಟಿದೆ. ಯಾರನ್ನು ನಂಬೋಕ್ಕಾಗೋದೇ ಇಲ್ಲ. ಎಂಥ ಜನಗಳ ಮಧ್ಯೆ ನಾವು ಇದ್ದೀವಿ ಅಂತಂದರೆ ಊಹೆನೂ ಮಾಡೋಕ್ಕಾಗಲ್ಲ. ಅಂತಂಥ ವ್ಯಕ್ತಿತ್ವ ಇರೋ ವ್ಯಕ್ತಿಗಳ ಮಧ್ಯೆ ನಾವಿದ್ದೀವಿ. ನಿಜವಾಗ್ಲೂ ಗಂಡು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಒಳ್ಳೆ ರೀತಿಲಿ ಅವ್ರು ಬೆಳೆಸಬೇಕು. ಹೆಣ್ಮಕ್ಳಿಗೂ ಹೌದು. ಬಟ್ ಹೆಣ್ಮಕ್ಳನ್ನ ಇನ್ನೂ ಒಂದು ಹೆಜ್ಜೆ ನಾವು ಹುಷಾರಾಗಿ ನೋಡ್ಕೋಬೇಕು. ಒಂದೊಂದು ಸೆಕೆಂಡು ಕೂಡ ನಾವು ಅವ್ರನ್ನ ಕಾವಲು ಕಾಯ್ತಾರೆ ಅಂತಾರೆ ಗೊತ್ತಾ, ಆ ಥರ ನೋಡ್ಕೋಬೇಕು. ಯಾರನ್ನೂ ನಂಬೋಕ್ಕಾಗ್ತೇ ಇಲ್ಲ ಈಗಿನ ಇದರಲ್ಲಂತೂ. ಒಂದೊಂದು ಇನ್ಸಿಡೆಂಟು ಕೇಳ್ತಿದ್ರೆ ನನಗೆ ಭಯ ಆಗ್ತಿರುತ್ತೆ. ನಾನು ಎಲ್ಲಾದರೂ ಹೋದರೆ ನಾನು ಎಲ್ಲೂ ಹೋಗೋದೇ ಇಲ್ಲ. ಬಟ್ ನಮಗೇ ಅಷ್ಟೊಂದು ಭಯ ಆಗ್ತಿರುತ್ತೆ. ಚಿಕ್ಕ ಮಕ್ಕಳು ಎಲ್ಲ ನೆನೆಸ್ಕೊಂಡು ನಿಜವಾಗ್ಲೂ ಭಯ ಆಗುತ್ತೆ. ಅಂಥದ್ರಲ್ಲಿ ಹೆಣ್ಮಕ್ಳು ಇರೋರಂತೂ ಇನ್ನೂ ಜೋಪಾನವಾಗಿ ನೋಡ್ಕೋಬೇಕು. ಇಬ್ಬರು ಇಂಪಾರ್ಟೆಂಟು, ಇಬ್ಬರನ್ನು ಕಾಪಾಡಬೇಕು. ಬಟ್ ಹೆಣ್ಮಕ್ಳ ವಿಷಯದಲ್ಲಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರನ್ನ ನಾವು ತುಂಬ ಸುರಕ್ಷಿತವಾಗಿ ಕಾಪಾಡಬೇಕು. ಯಾರನ್ನು ನಂಬಿ ನಮ್ಮ ಮಕ್ಕಳನ್ನ ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಬಿಟ್ಟು ಹೋಗ್ಲೂಬಾರ್ದು. ಎಲ್ಲಿ ಯಾವ ಮೂಲೆಯಲ್ಲಿ ಎಂಥ ವ್ಯಕ್ತಿಗಳಿರ್ತಾರೆ ಯಪ್ಪ, ನೆನೆಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಅಸಾಧ್ಯ. ಆದಷ್ಟು ನಿಮ್ಮ ಮಕ್ಕಳನ್ನ ನೀವೇ ನೋಡ್ಕೊಳ್ಳಿ, ಹುಷಾರಾಗಿ ನೋಡ್ಕೊಳ್ಳಿ. ಯಾರನ್ನ ನಂಬಿ ಬಿಟ್ಟು ಹೋಗೋದು ಅಥವಾ ಇನ್ಯಾರನ್ನೋ ನಂಬಿ ಅವ್ರ ಜೊತೆ ಕಳಿಸೋದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಈಗಿನ ಸಿಚುವೇಷನಲ್ಲಿ ಏನಾಗಿದೆ ಅಂದರೆ, ಇಂಥ ಒಂದು ಸಮಾಜದಲ್ಲಿ ಇರೋದ್ರಿಂದ ಒಳ್ಳೆಯವರನ್ನು ಕೆಟ್ಟವರು ಅನ್ನೋ ರೀತಿ ಒಂದು ಕ್ಷಣ ಯೋಚನೆ ಮಾಡಿಸೋವಂಥ ಕಾಲ ಬಂದ್ಬಿಟ್ಟೈತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಯೋಚನೆ ಮಾಡಲೇಬೇಕು. ನಮ್ಮ ಮಕ್ಕಳು ಸೇಫ್ಟಿ ಬೇಕು, ಸೇಫಾಗಿರಬೇಕು ಅಂದರೆ ನಾವು ಈ ಥರ ಯೋಚನೆ ಮಾಡಲೇಬೇಕು ಎಲ್ಲ ರೀತಿಲಿ. ಸೊ ನಾನಂತೂ ಈ ಥರನೇ ಯೋಚನೆ ಮಾಡ್ತಿರ್ತೀನಿ. ನನಗೂ ಭಯ ಆಗ್ತಿರುತ್ತೆ. ಗಂಡು ಮಕ್ಕಳು ಅಂತಲ್ಲ, ಗಂಡು ಮಕ್ಳಿಗೂ ಪ್ರಾಬ್ಲಮ್ ಮಾಡೋರು ಇರ್ತಾರೆ. ಸೊ ಹೆಣ್ಮಕ್ಳಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ. ಸೊ ಯಾರೇ ಹೆಣ್ಮಕ್ಳು ಎತ್ತಿರೋರಾಗಿರಲಿ, ಗಂಡು ಮಕ್ಳು ಎತ್ತಿರೋರಾಗಿರಲಿ, ತುಂಬ ಹುಷಾರಾಗಿ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ. ಹೆಣ್ಮಕ್ಳು ಎತ್ತಿರೋರಂತೂ ಇನ್ನೂ ಹುಷಾರಾಗಿ ನೋಡ್ಕೋಬೇಕು. ಅದನ್ನು ನೀವು ಇನ್ಸಿಡೆಂಟ್ಗಳನ್ನ ನೋಡ್ತಿರ್ತೀರಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ಏನಕ್ಕೆ ಈ ಥರ ಮಾತಾಡ್ತಿದ್ದೀನಿ ಅಂತ. ಯಾರನ್ನು ನಂಬಿ ಅಷ್ಟು ಈಸಿಯಾಗಿ ಯಾರನ್ನು ನಂಬಿ ಕಳ್ಸೋಕ್ಕೆ ಹೋಗ್ಬೇಡಿ. ಯಾರ ಹತ್ರನೂ ಕಳಿಸ್ಬೇಡಿ. ಕಷ್ಟ ಆದರೂ ನಿಮ್ಮ ಜೊತೆನೇ ಕರ್ಕೊಂಡು ಹೋಗಿ, ಅಷ್ಟೇ ನಾನು ನಿಮಗೆ ಹೇಳೋದು. ಸೊ ಯಾಕೋ ಗೊತ್ತಿಲ್ಲ, ಈ ವಿಷಯನ ಹೇಳಬೇಕು ಅನ್ನಿಸ್ತು. ಸೊ ಜಾನು ಇನ್ನೂ ಬಂದಿಲ್ಲ ಊಟ ತೊಗೊಂಡು. ಸೊ ಊಟ ತರೋಷ್ಟರಲ್ಲಿ ನಾನು ಸ್ವಲ್ಪ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ಬೆಳಗ್ಗೆ ಸ್ವಲ್ಪ ತರಕಾರಿ ಎಲ್ಲ ಆರ್ಡ್ರ್ ಮಾಡಿದ್ದು ಜಾನು, ಅದನ್ನು ಎತ್ತಿಟ್ಟಿರಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಅಲ್ಲೇ ಬಿಟ್ಟು ಹೋಗಿದ್ವಿ. ಸೊ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಅಲ್ಲಿ ಬೇರೆ ಕಡೆ ಬಿರಿಯಾನಿ ಮಾಡ್ತಾರೆ, ಹೊರಗಡೆನೇ ತುಂಬ ಕ್ಯೂ ಇರುತ್ತೆ. ಅದನ್ನು ತಿನ್ನೋಕೆ ಏನು ಕ್ಯೂ ಇರ್ತಾರೆ ಅಂದರೆ, ಸೌದೆ ಒಲೆಯಲ್ಲಿ ಹೊರಗಡೆನೇ ಮಾಡ್ತಾರೆ.
ಹೋಟೆಲ್ ದೊಡ್ಡದೇನೇ ಇದೆ, ಫುಲ್ ಜಾಗ ಇದೆ. ಒಲೆಯಲ್ಲಿ ಮಾಡೋದಲ್ವಾ, ಅಲ್ಲೇ ಹೊರಗಡೆ ಕಾಣಿಸ್ತಿರುತ್ತೆ. ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ವಿ. ಅಲ್ಲಿ ತೊಗೊಬರ್ತೀನಿ ಅಂದರು. ಬಿರಿಯಾನಿ ಎಲ್ಲ ತರೋಕೋಬೇಡಿ, ಬರೀ ಕುಸ್ಕ ತೊಗೊಬನ್ನಿ ಸಾಕು ಅಂದಿದ್ದೆ. 3 ಬಾಕ್ಸ್ ಹೇಳಿದ್ರಂತೆ, ಅಂದರೆ 3 ಜನಕ್ಕೆ. ಬಟ್ ಅಲ್ಲಿ ಖಾಲಿ ಆಗೋಯ್ತು ಅಂತೇಳಿ 2 ಬಾಕ್ಸ್ ಕೊಟ್ಟು, ಇನ್ನು ಉಳಿದಿದ್ದ ದುಡ್ಡು ಪೇ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಕಬಾಬ್ ಕೊಟ್ಟು ಕಳಿಸಿದ್ರು. ಸರಿ ಆಯಿತು, ಯಾಕೆ ತಂದೆ ಅಂತ ಕೇಳಿದ್ದಕ್ಕೆ ಈ ಥರ ಹೇಳಿದ್ರು. ಅದಕ್ಕೆ ಇಡ್ಲಿನ ತೊಗೊಬಂದಿರೋ, ಊಟ ಸಾಕಾಗಲ್ಲ ಅಂತೇಳಿ ಅದನ್ನೆಲ್ಲ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಮಲಗಿದ್ದೆ, ತಂದ್ರಲ್ಲ ಎದ್ದು ಕೂತ್ಕೊಂಡು ತಿಂದ್ಕೊಂಡೆ. ಅದು ಮತ್ತೆ ಹೋಗುತ್ತೆ ನನಗೆ ವೀಡಿಯೋ ಮಾಡ್ಕೋಬೇಕು ಅನ್ನೋದು. ಸೊ ಅದನ್ನೆಲ್ಲ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ. ಸೊ ಅವ್ರು ಬರೋ ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು. ಇನ್ನು ಚರಿಗಿನ್ನೂ ಹೋಮ್ವರ್ಕ್ ಬೇರೆ ಮಾಡಿಸಿಲ್ಲ ನಾನು. ಹೋಮ್ವರ್ಕ್ ಕೂಡ ಮಾಡಿಸ್ಬೇಕು. ಅವ್ನಿಗೆ ಹೋಮ್ವರ್ಕ್ ಮಾಡಿಸೋದು ಮರ್ತೇ ಹೋಗಿಬಿಟ್ಟಿದೆ ನನಗೆ. ನಾಳೆ ಸ್ಕೂಲ್ ಐತೆ, ಅವ್ನು ಹೋಗಬೇಕು. ಬಂದು ದಿನವೇ ಮಾಡಿಸ್ಬೇಕಿತ್ತು. ಮಾಡುವಂತೆ ಅಂತ ಹೇಳಿದೆ, ಬ್ಯುಸಿ ಆಗಿಬಿಟ್ಟೆ ನಾನು. ಇವಾಗ ನನಗೆ ನೆನಪಾಯಿತು, ಒಂದು 10 ಗಂಟೆ ಮೇಲಾಗೋಗೈತೆ. ಇವಾಗ ನೆನಪಾಯಿತು ಹೋಮ್ವರ್ಕೇ ಮಾಡಿಸಿಲ್ವಲ್ಲ ಅಂತ. ಅದಕ್ಕೆ ಇವಾಗ ಕುತ್ಕೊಂಡು ಹೋಮ್ವರ್ಕ್ ಮುಗಿಸ್ಕೊ ಅಂದೆ. ಅವನು ಇಲ್ಲ ನಾನು ಬೆಳಗ್ಗೆಗೆ ಮಾಡ್ತೀನಿ ಅಂತ ಇದ್ದ. ಬೇಡ ಇವಾಗಲೇ ಮುಗಿಸ್ಕೊಂಬಿಡು ಬೆಳಗ್ಗೆಗೆ ಅಂತ ಹೇಳಿದ್ರೆ, ಆಮೇಲೆ ಹೋಗೋದಕ್ಕೆಲ್ಲ ಟೈಮ್ ಆಗಿಬಿಡುತ್ತೆ ಅಂತೇಳಿ ಕುತ್ಕೊಂಡು, ಊಟ ಎಲ್ಲ ಆಯ್ತಲ್ಲ ಹೋಮ್ವರ್ಕ್ ಬರ್ಸೋಣ ಅಂತ ಹೇಳಿ ಹೋಮ್ವರ್ಕ್ ಬರ್ಸ್ತಾ ಇದ್ದೀನಿ. ಇನ್ನು ಅದನ್ನು ಬರೆದು ಮುಗಿಸ್ಬಿಟ್ರೆ ಎತ್ತಿಟ್ಬಿಟ್ರೆ ಇನ್ನು ಬೆಳಗ್ಗೆ ಏನಿಲ್ಲ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಅವನು ಪಾಡಿಗೆ ಅವನು ಆರಾಮಾಗಿ ಹೋಗ್ತಾನೆ. ಜಾನ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರೆ. ಸೊ ಅದಕ್ಕೆ ಈಗಲೇ ಹೋಮ್ವರ್ಕ್ ಬರ್ಸ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಪ್ಲೀಸ್ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.